ಸೆಂಟ್ರಲ್ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ವೆಸ್ಟ್ ಸೆಂಟ್ರಲ್ ರೈಲ್ವೆ ಕಾರ್ಯರತಕ್ಕಂಥ ಅಪ್ರೆಂಟಿಸ್ ಉದ್ಯೋಗ ನೇಮಕಾತಿ ಬಗ್ಗೆ ಇವತ್ತಿನ ನೋಡೋದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಕಾಲಿರತಕ್ಕಂಥ ಅಪ್ರೆಂಟಿಸ್ ಉದ್ಯೋಗದಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು, ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಪ್ರತಿಯೊಂದರ ಬಗ್ಗೆಯೂ ಕೂಡ ಇವರಿಗೆ ನೋಡೋಣ. ಇದನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ಅರ್ಜಿನ ಸಲ್ಲಿಸೋ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 15/12/2023 ಅಂತ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಬಂದ್ಬಿಟ್ಟು 14/1/2024 ತನಕ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಒಂದು ಅಪ್ಲೈ ಲಿಂಕ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಇನ್ನು ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅದರ ಬಗ್ಗೆ ಕೂಡ ನಿಮಗೆ ಮುಂದೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಇದಾದ ಮೇಲೆ ಒಂದು ಡಿವಿಷನ್ನ ಆಧಾರದ ಮೇಲೆ ಮತ್ತು ಒಂದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಅಂತಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮಧ್ಯದಾಗಿ ನಾವು ಒಂದು ಯೂನಿಟ್ ಅಥವಾ ಒಂದು ಡಿವಿಷನ್ ಆಧಾರದ ಮೇಲೆ ನೋಡ್ತಗೋಣ ಎಷ್ಟೆಷ್ಟು ಹುದ್ದೆಗಳು ಕಲಿವೆ ಅಂತ. ಇಲ್ಲಿ ಮೊದಲಾಗಿ JBP ಡಿವಿಷನ್ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 1164 ಹುದ್ದೆಗಳು ಖಾಲಿವೆ. ಇನ್ನು ಇದಾದ ಮೇಲೆ ಎರಡದಾಗಿ BPL ಡಿವಿಷನಲ್ಲಿ ಟೋಟಲ್ ಆಗಿ 603 ಹುದ್ದೆಗಳು ಖಾಲಿವೆ. ಇನ್ನು ಇದಾದ ಮೇಲೆ ಇಲ್ಲಿ ಕೋಟಾ ಡಿವಿಷನಲ್ಲಿ ಟೋಟಲ್ ಆಗಿ 853 ಹುದ್ದೆಗಳು ಖಾಲಿವೆ. ನಂತರ CRWS BPLನಲ್ಲಿ ಟೋಟಲ್ ಆಗಿ 170 ಹುದ್ದೆಗಳು ಖಾಲಿವೆ. ಇನ್ನು ಇದಾದ ಮೇಲೆ WRS ಕೋಟಾದಲ್ಲಿ ಟೋಟಲ್ ಆಗಿ 196 ಹುದ್ದೆಗಳು ಖಾಲಿವೆ. ಇನ್ನು ಇದಾದ ಮೇಲೆ HQ ಅಥವಾ JBP ಡಿವಿಷನ್ ಅಥವಾ ಒಂದು ಯೂನಿಟ್ನಲ್ಲಿ 29 ಹುದ್ದೆಗಳು ಖಾಲಿದ್ದು, ಈ ಒಂದು WCRನಲ್ಲಿ ಖಾಲಿರತಕ್ಕಂಥ ಒಟ್ಟು ಅಪ್ರೆಂಟಿಸ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 3015 ಹುದ್ದೆಗಳಲ್ಲಿ ಟೋಟಲಾಗಿ ಖಾಲಿ ಇರ್ತಕ್ಕಂಥದ್ದು. ಇದಲ್ಲದಲ್ಲಿ PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಸೆಪ್ರೇಟಾಗಿ ಹುದ್ದೆಗಳನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಒಂದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ಈಗ ನೋಡ್ತಗೋಣ. ಇಲ್ಲಿ ಮೊದಲಾಗಿ ನೋಡಿದ್ವಿ ಇಲ್ಲಿ ಒಂದು ಡಿವಿಷನ್ ವೈಸ್ ನೋಡ್ತಗೋಣ. ಇಲ್ಲಿ ಮೊದಲಾಗಿ JBP ಡಿವಿಷನಲ್ಲಿ ಟೋಟಲಾಗಿ 1164 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ವೈಸ್ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಮೊದಲಾಗಿ URಲ್ಲಿ ಅಂದರೆ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 472 ಹುದ್ದೆಗಳು ಖಾಲಿವೆ. ನಂತರ SCಯಲ್ಲಿ 176, ನಂತರ STವರಿಗೆ 86, ನಂತರ OBCಯಲ್ಲಿ 312, ನಂತರ EWCಯಲ್ಲಿ 118. ಇನ್ನು ಇದಾದ ಮೇಲೆ ಟೋಟಲಾಗಿ 1164 ಹುದ್ದೆಗಳು ಈ ಒಂದು ಡಿವಿಷನಲ್ಲಿ ಇಲ್ಲಿ ಖಾಲಿ ಇರತಕ್ಕಂಥದ್ದು. ನಂತರ ಇಲ್ಲಿ ಎರಡನೇದಾಗಿ BPL ಡಿವಿಷನಲ್ಲಿ ಟೋಟಲಾಗಿ URಲ್ಲಿ ಮೊದಲಾಗಿ 245 ಹುದ್ದೆಗಳು ಖಾಲಿವೆ. ನಂತರ SCಯಲ್ಲಿ 92, ನಂತರ STಯಲ್ಲಿ 43, ನಂತರ OBCಯವರಿಗೆ 161, ನಂತರ EWCಯಲ್ಲಿ 62. ಇಲ್ಲಿ ಟೋಟಲಾಗಿ ಈ ಒಂದು BPL ಡಿವಿಷನಲ್ಲಿ 603 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಈ ರೀತಿ ನೀವು ಆ ಒಂದು ಡಿವಿಷನ್ನ ಆಧಾರದ ಮೇಲೆ ಅಥವಾ ಒಂದು ಯೂನಿಟ್ನ ಆಧಾರದ ಮೇಲೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ನೀವು ಇಲ್ಲಿ PWD ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನಿಮಗೂ ಕೂಡ ಇಲ್ಲಿ ಸಪ್ರೇಟಾಗಿ ಒಂದು ಯೂನಿಟ್ನ ಆಧಾರದ ಮೇಲೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ಇಲ್ಲಿ ಮುಂದುಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಯೂನಿಟ್ನ ಆಧಾರದ ಮೇಲೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿ. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ವಯೋಮಿತಿ ಎಷ್ಟು ಇರಬೇಕಂತ ನೋಡ್ತಕೊಂಡು ಇಲ್ಲಿ ಕನಿಷ್ಠವಾಗಿ 15 ವರ್ಷ ಬೇಕಾಗುತ್ತೆ. ಇನ್ನು ಗರಿಷ್ಠ ವಯೋಮಿತಿ ಬಂದುಬಿಟ್ಟು 24 ವರ್ಷದ ಒಳಗಿರತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಇದಾದ ಮೇಲೆ ಇಲ್ಲಿ SC ಮತ್ತು STಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. ಇನ್ನು OBC ಅಭ್ಯರ್ಥಿಗಳಿಗೆ ಇಲ್ಲಿ 3 ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗ್ತಕ್ಕಂಥದ್ದು. ಇನ್ನು ಇದಾದ ಮೇಲೆ ಇಲ್ಲಿ ಅರ್ಜಿ ಶುಲ್ಕದ ಬಗ್ಗೆಯೂ ಕೂಡ ಅವರು ಕೊಡಿದ್ರೆ ಅದರ ಬಗ್ಗೆಯೂ ಕೂಡ ನಿಮಗೆ ಮುಂದೆ ಇವರಿಗೆ ತಿಳಿಸ್ಕೊಡ್ತೀನಿ. ಇನ್ನು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರ್ಬೇಕಂತ ನೋಡ್ತಗೋಣ. ಇಲ್ಲಿ ಮೊದಲಿಗೆ ನೀವು 10ನೇ ತರಗತಿಯನ್ನು ಪಾಸ್ ಆಗಿರಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಷನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದು ಕೂಡ ನೀವು ಇಲ್ಲಿ 10ನೇ ತರಗತಿಯಲ್ಲಿ ಕನಿಷ್ಠವಾಗಿ 50% ತೊಗೊಂಡು ಪಾಸ್ ಆಗಿರಬೇಕಾಗುತ್ತೆ. ಇದು ಮೊದಲಾಗಿ. ಇನ್ನು ನಂತರ ಎರಡನೇದಾಗಿ ಬಂದುಬಿಟ್ಟು ನಿಮ್ಮದು ITIನೂ ಕೂಡ ಆಗಿರಬೇಕಾಗುತ್ತೆ. ITIದಲ್ಲಿ ನೀವು ಕೆಲವೊಂದಿಷ್ಟು ಟ್ರೇಡ್ಗಳನ್ನ ಕಂಪ್ಲೀಟ್ ಮಾಡಿರಬೇಕು. ಯಾವೊಂದು ಟ್ರೇಡ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅಂತ ಅದರ ಬಗ್ಗೆ ಕೂಡ ನಿಮಗೆ ಮುಂದೆ ಇವರಿಗೆ ತಿಳಿಸ್ಕೊಡ್ತೀನಿ. ಆ ಒಂದು ಟ್ರೇಡ್ಗಳನ್ನ ನೀವು ಇಲ್ಲಿ NCVT ಅಥವಾ SCVT ಥರ ಕಂಪ್ಲೀಟ್ ಮಾಡಿದ್ರೆ ಸಾಕು ಇಲ್ಲಿ ಖಾಲಿರತಕ್ಕಂಥ ಅಪ್ರೆಂಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಷನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡಿಕೊಡಿ. ಇನ್ನು ITIದಲ್ಲಿ ನೀವು ಯಾವೊಂದು ಟ್ರೇಡ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಅರ್ಜಿನ ಸಲ್ಲಿಸ್ಬೋದು ಅಂತ ಮುಂದೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಇದಾದ ಮೇಲೆ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ನೋಡ್ತಗೋಣ. ಇಲ್ಲಿ ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರೆ ಅಂದರೆ ನೀವು 10ನೇ ತರಗತಿಯಲ್ಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜು ಮತ್ತು ITIದಲ್ಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜನ್ನು ಆಧಾರ ಬಿಟ್ಕೊಂಡು ಇಲ್ಲಿ ಮೆರಿಟ್ನ ಮೂಲಕ ಅವರು ಆಯ್ಕೆಯನ್ನು ಮಾಡ್ಕೋತಾರೆ. ಇಲ್ಲಿ ನೋಡಿದ್ವಿ ಅದ್ರ ಬಗ್ಗೆ ಕೂಡ ಅವರು ಸಪ್ರೇಟಾಗಿ ಇಲ್ಲಿ ಕೊಟ್ಟಿರುವಂಥದ್ದು ಬೇಸಿಸ್ ಆಫ್ ಮೆರಿಟ್ ಲಿಸ್ಟ್ ಅಂತ ಇಲ್ಲಿ ಕೊಡಿದ್ರೆ, ಅಂದರೆ ನೀವು 10ನೇ ತರಗತಿಯಲ್ಲಿ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜು ಪ್ಲಸ್ ಮತ್ತು ITIದಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಪರ್ಸೆಂಟೇಜನ್ನು ಎರಡನ್ನೂ ಟ್ಯಾಲಿ ಮಾಡಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರ ಅವರಿಗೆ ಅವರು ಮೇಲ್ ಮೂಲಕ ಕಾಂಟ್ಯಾಕ್ಟನ್ನು ಮಾಡುವಂಥದ್ದು. ಇಲ್ಲಿ ಪ್ರತಿಯೊಂದರ ಬಗ್ಗೆಯೂ ಕೂಡ ಅವರು ಇವರಿಗೆ ಕೊಡಿದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತ ಅಂದ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಮೆರಿಟ್ನ ಆಧಾರದ ಮೇಲೆ ಮಾತ್ರ ಅವರು ಆಯ್ಕೆಯನ್ನು ಮಾಡ್ಕೋತಾರೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ರಿಟನ್ ಟೆಸ್ಟ್ ಆಗಲಿ ಜೊತೆಗೆ ಇಂಟರ್ವ್ಯೂನು ಕೂಡ ಇರೋದಿಲ್ಲ. ಇಲ್ಲಿ ಮೆರಿಟ್ನಲ್ಲಿ ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳಿಗೆ 2ನೇ ಹಂತದಲ್ಲಿ ಡಾಕ್ಯುಮೆಂಟೇಷನ್ ಕೂಡ ಇರತಕ್ಕಂಥದ್ದು. ಇನ್ನು ಇದಾದ ಮೇಲೆ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಡಿದ್ರೆ ಅಂದರೆ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ನಾನು ಇದಕ್ಕೂ ಮುಂಚೆ ನಿಮಗೆ
ಹೇಳಿದ್ದೀನಿ. ಆನ್ಲೈನ್ ಮೂಲಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಆ ಒಂದು ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಫೋನ್ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಇನ್ನು ನಿಮಗೆ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಅರ್ಜಿನ ಸಲ್ಲಿಸುವಾಗ ಯಾವೊಂದು ಡಾಕ್ಯುಮೆಂಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು, ಜೊತೆಗೆ ಇಲ್ಲಿ ಎಷ್ಟೆಷ್ಟು KB ಇರಬೇಕು ಮತ್ತು ಯಾವೊಂದು ಫಾರ್ಮೆಟಲ್ಲಿ ಇರಬೇಕಂತ ಕೆಳಗಡೆಯಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇವಾಗ ಇಲ್ಲಿ ಅರ್ಜಿ ಶುಲ್ಕದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಸಪ್ರೇಟಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಪ್ಲಿಕೇಶನ್ ಆ್ಯಂಡ್ ಪ್ರೊಸೆಸಿಂಗ್ ಫೀ ಅಂತ ಅವರು ಮೆನ್ಷನ್ ಮಾಡಿದ್ರೆ ಇಲ್ಲಿ 2 ಭಾಗಗಳನ್ನ ಮಾಡಿದ್ರೆ ನೋಡ್ಕೊಬೋದು. ಇಲ್ಲಿ ಮೊದಲಾಗಿ SC ST PWD ಮತ್ತು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 36 ರೂಪಾಯಿ ಒಂದು ಪ್ರೊಸೆಸಿಂಗ್ ಫೀ ಅಂತ ಇರುತ್ತೆ ನೋಡಿ. ನೀವು ಅದನ್ನು ಕೂಡ ಅವರು ಕೊಡಿದ್ರೆ 36 ರೂಪಾಯಿ ಪ್ರೊಸೆಸಿಂಗ್ ಫೀಯನ್ನು ನೀವು ಇಲ್ಲಿ ಪೇ ಮಾಡಬೇಕು. ಇನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅವರಿಗೆ ಇಲ್ಲಿ ಅಪ್ಲಿಕೇಶನ್ ಫೀ ಅಂತ 100 ರೂಪಾಯಿ ಇರುತ್ತೆ, ಇನ್ನು ಪ್ರೊಸೆಸಿಂಗ್ ಫೀ ಅಂತ 36 ರೂಪಾಯಿ ಇರುತ್ತೆ. ಟೋಟಲಾಗಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲ ಅಭ್ಯರ್ಥಿ ಸಂಬಂಧಪಟ್ಟಂತೆ 136 ರೂಪಾಯಿ ಇಲ್ಲಿ ಒಂದು ಅರ್ಜಿ ಶುಲ್ಕ ಇರತಕ್ಕಂಥದ್ದು. ಇಲ್ಲಿ ಸಪ್ರೇಟಾಗಿ ನಿಮ್ದು ಯಾವೊಂದು ಕ್ಯಾಟಗರಿ ಇರುತ್ತೆ ಒಂದು ಕ್ಯಾಟಗರಿ ವೈಸು ಎಷ್ಟೆಷ್ಟು ಫೀ ಇದೆ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೈಯಿಂಗ್ ಪ್ರೊಸೆಸ್ ಬಗ್ಗೆ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇನ್ನು ಒಂದು ಟ್ರೈನಿಂಗ್ ಪೀರಿಯಡ್ ಆಗಲಿ ಮತ್ತು ಒಂದು ಸ್ಟೈಪೆಂಡ್ ಬಗ್ಗೆ ಇಲ್ಲಿ ಕೆಳಗಡೆ ಅವರು ಮೆನ್ಷನ್ ಮಾಡಿದರೆ ಒಂದು ಅಪ್ರೆಂಟಿಸ್ಶಿಪ್ ರೂಲ್ಸ್ನ ಪ್ರಕಾರ ಇಲ್ಲಿ ಟ್ರೈನಿಂಗ್ ಪೀರಿಯಡ್ ಬಂದುಬಿಟ್ಟು 1 ವರ್ಷ ಮಾತ್ರ ಇರುತ್ತೆ. ನೀವು ಇಲ್ಲಿ ಯಾವುದೇ ಒಂದು ಟ್ರೇಡ್ಗೆ ಕೂಡ ಅಪ್ಲೈ ಮಾಡಿದ್ರು ಕೂಡ 1 ವರ್ಷ ಮಾತ್ರ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಇನ್ನು ಸ್ಟೈಪೆಂಡ್ ಬಗ್ಗೆ ನೋಡ್ತಿದ್ರೆ ನಿಮಗೆ ಪ್ರತಿ ತಿಂಗಳಲ್ಲಿ ಸ್ಟೈಪೆಂಡ್ ಬಂದುಬಿಟ್ಟು 7,000 ರೂಪಾಯಿಂದ 8,000 ರೂಪಾಯಿ ತನಕ ನಿಮಗೆ ಇಲ್ಲಿ ಸ್ಟೈಪೆಂಡು ಕೂಡ ಸಿಗ್ತಕ್ಕಂಥದ್ದು. ಇನ್ನು ಇದಾದಮೇಲೆ ಮೆಡಿಕಲ್ ಫಿಟ್ನೆಸ್ಸು ಅದರ ಬಗ್ಗೆಯೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ ಇನ್ನು ಇದಾದಮೇಲೆ ಇಲ್ಲಿ ಯಾವ ಒಂದು ಟ್ರೇಡ್ಗಳನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸ್ಬೋದು ಅಂತ ನೋಡ್ತಗೋಣ. ಇಲ್ಲಿ ಕೆಳಗಡೆ ಬಂದರೆ ಆ ಒಂದು ಡಿವಿಷನ್ ಅಥವಾ ಒಂದು ಯೂನಿಟ್ನ ಆಧಾರದ ಮೇಲೆ ಇಲ್ಲಿ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಒಂದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಅಂತ ಅಲ್ಲಿ ಅವರು ಮೆನ್ಷನ್ ಕೂಡ ಮಾಡಿರ್ತಕ್ಕಂಥದ್ದು. ನೀವು ಇಲ್ಲಿ ಮೊದಲಾಗಿ ಯಾವೊಂದು ಡಿವಿಷನ್ ಅಥವಾ ಯಾವೊಂದು ಯೂನಿಟ್ನಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅಂದ್ಕೊಂಡಿರ್ತೀರಿ ಅಲ್ಲಿ ನೀವು ಕಂಪ್ಲೀಟ್ ಮಾಡಿರ್ತಕ್ಕಂಥ ಟ್ರೇಡ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಮೊದಲಾಗಿ. ಇನ್ನು ನೀವು ಕಂಪ್ಲೀಟ್ ಮಾಡಿರ್ತಕ್ಕಂಥ ಟ್ರೇಡು ನೀವು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿರ್ತಕ್ಕಂಥ ಡಿವಿಷನಲ್ಲಿ ಇದ್ದರೆ ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಕಲಿ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ಗೆ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಮೊದಲಾಗಿ BPL ಡಿವಿಷನಲ್ಲಿ AC ಮೆಕ್ಯಾನಿಕ್ ಇದು ಟ್ರೇಡ್ ಆಗಿರುತ್ತೆ. ಈ ಒಂದು ಟ್ರೇಡನ್ನು ನೀವು ಇಲ್ಲಿ NCVT ಅಂದರೆ ಐಟಾದಲ್ಲಿ NCVT ಅಥವಾ SCVT ಹತ್ರ ಕಂಪ್ಲೀಟ್ ಮಾಡಿದ್ರೆ ಸಾಕು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಈ ಒಂದು AC ಮೆಕ್ಯಾನಿಕ್ ಟ್ರೇಡ್ಗೆ ಸಂಬಂಧಪಟ್ಟಂತೆ ಈ ಒಂದು BPL ಡಿವಿಷನಲ್ಲಿ ಟೋಟಲ್ ಆಗಿ 10 ಹುದ್ದೆಗಳು ಕಲಿವೆ. ಇನ್ನು ಕ್ಯಾಟಗರೈಸ್ ನೋಡ್ಬೋದು ಇಲ್ಲಿ ಇವರಲ್ಲಿ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ 4, ಇನ್ನು SC ಅವರಿಗೆ 1, ಇನ್ನು ST ಅವರಿಗೆ 1, ಇನ್ನು OBC ಯಲ್ಲಿ 3, ಇನ್ನು EWS ಯಲ್ಲಿ 1 ಹುದ್ದೆ ಖಾಲಿ ಇರತಕ್ಕಂಥದ್ದು. ಇನ್ನು ಟೋಟಲಾಗಿ ಇಲ್ಲಿ ನೋಡ್ಬೋದು ನೀವು ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರೆ ಇದು ಟೋಟಲಾಗಿ BPL ಡಿವಿಷನಲ್ಲಿ 10 ಹುದ್ದೆಗಳು ಮಾತ್ರ ಒಂದು ಟ್ರೇಡ್ಗೆ ಖಾಲಿ ಇರುವಂಥದ್ದು. ಇನ್ನು ಇದಾದಮೇಲೆ PWD ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳಂತ ಕೂಡ ಅವರು ಸಪ್ರೇಟಾಗಿ ಮೆನ್ಷನ್ ಮಾಡಿದರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನು ಎರಡನೇದಾಗಿ ನೋಡೋದು ಇಲ್ಲಿ JBP ಡಿವಿಷನ್ ಅಂತ ಕೊಡಿದ್ರೆ ಇಲ್ಲಿ ಯಾವೊಂದು ಟ್ರೇಡ್ ಇದೆ ಅಂದರೆ ಅಪ್ರೆಂಟಿಸ್ಶಿಪ್ ಫುಡ್ ಪ್ರೊಡಕ್ಷನ್ ಅಂತ ಕೊಡಿದ್ರೆ ಕುಕ್ರಿ ಅಂತ ಕೊಡಿದ್ರೆ ಪ್ರೊಗ್ರೇಡ್ನಲ್ಲಿ ಈ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಾಗಿ 5 ಹುದ್ದೆಗಳು ಕಲಿವೆ. ಇನ್ನು ಕ್ಯಾಟಗರೈಸ್ ನೋಡ್ಕೊಬೋದು ಇಲ್ಲಿ ಇವರಲ್ಲಿ 2, SC ಯಲ್ಲಿ 1, ಇನ್ನು OBC ಯಲ್ಲಿ 1, ಇನ್ನು EWS ಯಲ್ಲಿ 1 ಹುದ್ದೆ ಖಾಲಿ ಇರತಕ್ಕಂಥದ್ದು. ಈ ರೀತಿ ನೀವು ಇಲ್ಲಿ ಒಂದು ಟ್ರೇಡ್ನ ಲಿಸ್ಟ್ನಾದ್ರು ಕೊಡಿದ್ರೆ ನಿಮ್ಮದು ಐಟದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಇಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರತಿಯೊಂದು ಟ್ರೇಡ್ನು ಕೂಡ ಕೊಡಿದ್ರೆ ಕಾರ್ಪೆಂಟ್ರು, ಅದೇ ರೀತಿಯಲ್ಲಿ ಬ್ಲ್ಯಾಕ್ ಸ್ಮಿತು, ನಂತರ ಇಲ್ಲಿ ಕಂಪ್ಯೂಟರ್ ನೆಟ್ವರ್ಕಿಂಗ್ ಟೆಕ್ನಿಷಿಯನ್ ಇದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಟ್ರೇಡ್ಗಳನ್ನು ಕೂಡ ಅವರು ಕೊಡಿದ್ರೆ ಇಲ್ಲಿ ಡೀಸೆಲ್ ಮೆಕ್ಯಾನಿಕ್ಕು, ನಂತರ ಇಲ್ಲಿ ಡಿಜಿಟಲ್ ಫೋಟೋಗ್ರಾಫರು, ನಂತರ ಟ್ರಾನ್ಸ್ಫರ್ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಷಿಯನ್ನು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಕು, ಪೆಟ್ಟರು, ಇಲ್ಲಿ ಪ್ರತಿಯೊಂದು ಟ್ರೇಡ್ನು ಕೂಡ ಅವರು ಮೆನ್ಷನ್ ಮಾಡಿದ್ರೆ. ಇನ್ನು ಇದಾದಮೇಲೆ ಮೆಕ್ಯಾನಿಸ್ಟು, ಹೌಸ್ ಕೀಪರು, ನಂತರ ಇಲ್ಲಿ ಕೆಳಗಡೆ ಬಂದರೆ ಪ್ಲಂಬರ್ ಇದೆ, ಪೇಂಟರ್ ಇದೆ, ಮೆಕ್ಯಾನಿಸ್ಟು, ಇಲ್ಲಿ ನೋಡ್ಬೋದು ಮೆಕ್ಯಾನಿಕ್ ಇದೆ. ಮೆಕ್ಯಾನಿಕ್ನಲ್ಲಿ ಅಲ್ಲಿ ಸಪ್ರೇಟಾಗಿ ಯಾವೊಂದು ಸ್ಟ್ರೀಮ್ಗಳು ಇರ್ತಾವೆ ಒಂದು ಸ್ಟ್ರೀಮ್ಗಳು ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ನಿಮ್ಮದು ಮೆಕ್ಯಾನಿಕ್ನಲ್ಲಿ ಯಾವೊಂದು ಸ್ಟ್ರೀಮ್ನೊಂದಿಗೆ ನೀವು ಪಾಸ್ ಆಗಿರ್ತೀರಿ ಆ ಒಂದು ಸ್ಟ್ರೀಮ್ನು ಕೂಡ ಇಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇದ್ದರೆ ನೀವು ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಇನ್ನು ಇದಾದಮೇಲೆ ಇಲ್ಲಿ ಸ್ಟೆನೋಗ್ರಾಫರ್ ಇದೆ, ನಂತರ ಟರ್ನರ್ ಇದೆ, ನಂತರ ವೆಲ್ಡರ್ ಇದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಟ್ರೇಡ್ನು ಕೂಡ ಅವರು ಕೊಡಿದ್ರೆ ಇನ್ನು ಕೊನೆಯದಾಗ ಬಂದುಬಿಟ್ಟು ವೈರ್ಮ್ಯಾನ್ ಅಂತ ಕೊಡಿದ್ರೆ ಇದು ಕೂಡ ಒಂದು ಟ್ರೇಡ್ ಆಗಿರುತ್ತೆ. ಐಟಾದಲ್ಲಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಟ್ರೇಡನ್ನ ನೀವು ಇಲ್ಲಿ NCVT ಅಥವಾ SCVT ಹತ್ರ ಕಂಪ್ಲೀಟ್ ಮಾಡಿದ್ರೆ ಸಾಕು ಇಲ್ಲಿ ಕಲಿರ್ತಕ್ಕಂಥ ಅಪ್ರೆಂಟಿಸ್ಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಇನ್ನು ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೂ ಕೂಡ ನೀವು ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ರೆ ಕ್ಯಾಟಗರಿ ವೈಸು ಒಂದು ಟ್ರೇಡ್ನ ಆಧಾರದ ಮೇಲೆ ಎಷ್ಟೆಷ್ಟು ಹುದ್ದೆಗಳು ಅಂತ ಅವರು ಕೊಡಿದ್ರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನೊಂದು ನೋಟಿಫಿಕೇಶನ್ ಮತ್ತು ಒಂದು ಅಪ್ಲೈ ಮಾಡೋ ಲಿಂಕನ್ನು ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಕೂಡ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು.
ಇನ್ನೊಂದು ಇದರ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಇನ್ನೂ ಯಾವುದು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಉದ್ಯೋಗ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.